ಹರೇ ಶ್ರೀನಿವಾಸ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಸಮಸ್ತ ಭಗವದ್ಭಕ್ತರಿಗೂ ನಮಸ್ಕಾರಗಳೊಂದಿಗೆ ನೂತನ ವರ್ಷದ ಶುಭಾಶಯಗಳನ್ನು ಕೋರುತ್ತಾ, ಶ್ರೀ ಪರಾಭವನಾಮ ಸಂವತ್ಸರದ ಯುಗಾದಿಯ ಈ ಶುಭ ಸಂದರ್ಭದಲ್ಲಿ ಜಗದ್ಗುರುಗಳಾದ ಶ್ರೀಮದಾಚಾರ್ಯರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಶ್ರೀ ಜಗನ್ನಾಥ ದಾಸರ ಹರಿಕಥಾಮೃತ ಸಾರವನ್ನು ನಮ್ಮ ಅಲ್ಪಮತಿಗೆ ತಿಳಿದಷ್ಟು ತಿಳಿಸಲು ಒಂದು ಚಿಕ್ಕ ಪ್ರಯತ್ನ. ನಿತ್ಯ ಮಂಗಳಕಾರಕನಾದ, ವಿಘ್ನ ನಿವಾರಕನಾದ, ಸಕಲ ಸಿದ್ಧಿಪ್ರದಾಯಕನಾದ ಕುಲಸ್ವಾಮಿ ಶ್ರೀ ಲಕ್ಷ್ಮೀ ನರಸಿಂಹ ಅವನೇ ಈ ಗ್ರಂಥ ಪ್ರತಿಪಾದ್ಯನೂ ಹೌದು. ಅವನೇ ನುಡಿಸಿರುವ ಇದು ಅವನದೇ ಮಾತು. ಅಪರೋಕ್ಷ ಜ್ಞಾನಿಗಳಾದ ಶ್ರೀ ಜಗನ್ನಾಥದಾಸರು ರಚನೆ ಮಾಡಿದ 32 ಸಂಧಿಗಳನ್ನೊಳಗೊಂಡ ಹರಿಕಥಾಮೃತ ಸಾರವು ಕನ್ನಡದ ಶ್ರೀಮನ್ಯಾಯಸುಧೆ ಎಂಬುದಾಗಿ ಪ್ರಸಿದ್ಧಿ ಪಡೆದಂಥ ಸಂಸ್ಕೃತ ಭೂಯಿಷ್ಠವಾದ, ಮಂತ್ರತುಲ್ಯವಾದ, ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಸ್ಥಾನೀಯವಾದ ಈ ಗ್ರಂಥವು ದಾಸ ಸಾಹಿತ್ಯದ ಅಪೂರ್ವ ಮೇರು ಕೃತಿಯಾಗಿದೆ. ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾದ ಈ ಗ್ರಂಥದಲ್ಲಿನ ಲಯ, ನಡೆ, ಶೈಲಿ, ವಿನ್ಯಾಸ, ಲಾಲಿತ್ಯ, ಸರಳತೆ, ಸಹಜತೆ, ನಿರೂಪಣಾ ಗಾಂಭೀರ್ಯ, ವಿಚಾರ ಮಂಡನೆ ಹಾಗೂ ದೃಷ್ಟಾಂತಗಳು, ಸಾಹಿತ್ಯ ಮಾಧುರ್ಯಗಳು ಬಹಳ ಅದ್ಭುತವಾಗಿದ್ದು, ಕನ್ನಡದ ಕಾವ್ಯಗಳಲ್ಲಿಯೇ ಇದು ಶ್ರೇಷ್ಠ ಕಾವ್ಯ ಎನಿಸಿದೆ. ವೇದ, ಪುರಾಣ, ಉಪನಿಷತ್ತು, ಇತಿಹಾಸ, ಭಾಷ್ಯಾದಿಗಳ ತತ್ವಗಳು ಹಾಗೂ ಶ್ರುತಿ ಸ್ಮೃತಿಯಲ್ಲಿ ಉಕ್ತವಾದ ಮಾತುಗಳು ಇಡೀ ಗ್ರಂಥದ 32 ಸಂಧಿಗಳಲ್ಲೂ ಅಡಗಿದ್ದು, ಇದೊಂದು 32 ಲಕ್ಷಣ ಭರಿತವಾದ ವಾಯುದೇವರ ಪ್ರತೀಕ ಎಂದು ಹೇಳಬಹುದಾಗಿದೆ. ಇಂತಹ ಶ್ರೇಷ್ಠ ಗ್ರಂಥ ಹರಿಕಥಾಮೃತ ಸಾರ 32 ಸಂಧಿಗಳನ್ನು ದಿನಕ್ಕೆ ಒಂದರಂತೆ, ಅಂದರೆ ದಿನಕ್ಕೊಂದು ನುಡಿಯಂತೆ ಯಥಾಮತಿಯಾಗಿ ಅರ್ಥವನ್ನು ತಿಳಿದು ದಾಸಾರ್ಯರ ಅಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂದು ಹೇಳುತ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.